तेने ब्रह्महृदाय आदिकवये मुह्यन्ति यं सूरयः तेजो वारिहृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयान्निहितविषितमो बन्धमोक्षास्य यस्मात् अस्य श्री ब्रह्मरुद्रप्रभृतिसुरनर द्वैतशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो या गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमो निर्मत्सराणां सताम् वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो रुद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखातमृतद्रवसंयुतं पिबत भागवतं रसमालयं मुहुरवो रसिकाः भुवि भावुकाः यं प्रौरजन्त्रमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि अशेषमज्जाड्यमलापहन्त्री नवं नवं स्पष्टसुवाक्प्रदायिनी ममेह जूहाग्रसुरङ्गनर्तकीं भवत्प्रसन्नां वदने च मे श्रीः अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओं हरिः ओं हरिः ओं नातिप्रसन्नहृदयः सरस्वत्यास्तटे शुचो वितर्कयन् विविक्तस्थ इदं चोवाच धर्मवित् ಸ್ವಸ್ತಿಯಸ್ತು. ಪವಿತ್ರವಾದ ಮಾಸ ನಿಯಾಮಕನಾಗಿರ್ತಕ್ಕಂತಹ ಪುರುಷೋತ್ತಮನ ಈ ಒಂದು ಸತ್ರದಲ್ಲಿ ಹಲವು ದಿನಗಳಿಂದ ಶ್ರೀಮದ್ ಭಾಗವತದ ಒಂದೊಂದು ವಿಚಾರವನ್ನು ತಿಳಿತಾ ಬಂದಿದ್ದೇವೆ. ಇವತ್ತು ಶ್ರೀಮದ್ ಭಾಗವತದ ವಿಶಿಷ್ಟವಾದ ಒಂದು ಸಂದೇಶ, ನಾರದರ ಪೂರ್ವ ವೃತ್ತಾಂತದಿಂದ ನಾವು ಯಥಾಮತಿಯಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಅನಂತ ಗುಣ ಪರಿಪೂರ್ಣರಾದ ಸರ್ವೋತ್ತಮರಾಗಿರ್ತಕ್ಕಂತಹ ವೇದವ್ಯಾಸ ದೇವರು ಬದರಿಕಾಶ್ರಮದಲ್ಲಿ 18 ಪುರಾಣಗಳು, ಅನೇಕ ಸಚ್ಚಾಸ್ತ್ರಗಳು ರಚನೆಯನ್ನು ಮಾಡಿ ನಾತಿಪ್ರಸನ್ನ ಹೃದಯ ಸರಸ್ವತ್ಯ ತಟೇ ಶುಚೌ ಎಲ್ಲವೂ ಕೂಡ ರಚನೆ ಮಾಡಿದರೂ ಸಹಿತ ತಾವು ಏನೋ ಒಂದು ಕೊರತೆ ಇದೆ ಅಂತ ಪ್ರಸನ್ನರಾಗದೇ ಇದ್ದಂತೆ ತಾವು ಮಾಡ್ತಾ ಇದ್ದಾರೆ. ನಾವು ಒಂದು ಕೆಲಸ ಮಾಡಿದ್ಕೊಳ್ಳಿ, ಹಬ್ಬ ಇವತ್ತು ಈ ಕೆಲಸ ಪೂರ್ಣ ಆಯಿತು ಅಂತ ನಾವು ಸಂತೋಷ ಆಗ್ತೀವಿ, ಮನಸ್ಸು ಹಗುರ ಆಗ್ತದೆ. ಆದರೆ ವೇದವ್ಯಾಸ ದೇವರಿಗೆ ಏನೋ ಒಂದು ಕೊರತೆ ಇದೆ. ಆಗ ಅಲ್ಲಿ ನಾರದರು ತಾವು ಬರ್ತಾ ಇದ್ದಾರೆ. ನಾರದರು ಬಂದು ವೇದವ್ಯಾಸ ದೇವರಿಗೆ ಇಷ್ಟೆಲ್ಲ ರಚನೆ ಮಾಡಿದರೆ ಆದರೂ ಸಹಿತ
ರೀತಿಯಾಗಿ ಅನೇಕ ವಿಚಾರವೆನ್ನುವುದು ನಡೆದು ಹೋಗ್ತದೆ. ಅದಕ್ಕಾಗಿ ನಾನು ಏನು ಮಾಡಬೇಕು ಅಂತಂದರೆ, ನಿಮ್ಮ ಸರ್ವೋತ್ತಮತ್ವ ಪ್ರತಿಪಾದಕವಾಗಿರತಕ್ಕಂತಹ ನಿಮ್ಮ ಗುಣಗಳನ್ನು ಮಹಿಮೆಯನ್ನು ತಿಳಿದು ಬರುವ ಅಂತಹ ಗ್ರಂಥದ ರಚನೆ ಎನ್ನುವುದು ಮಾಡಿ. ಸರಳವಾದ ಸಾಧಕರಿಗೆ ಸಾಧನಕ್ಕೆ ಉಪಯುಕ್ತವಾಗಿರತಕ್ಕಂತಹ ಒಂದು ಗ್ರಂಥದ ರಚನೆ ಎನ್ನುವುದು ಮಾಡಿರಿ ಅಂತಂದಾಗ, ಆಗ ಶ್ರೀಮದ್ ಭಾಗವತದ ರಚನೆ ಎನ್ನುವುದು ಮಾಡಿದರು ಅಂತ ತಿಳಿದು ಬರ್ತದೆ. ಇಲ್ಲಿ ಒಂದು ಪ್ರಶ್ನೆ ಎನ್ನುವುದು ಬರ್ತದೆ, ಏನು ಅಂತಂದರೆ, ವೇದವ್ಯಾಸ ದೇವರು ಯಾರು? ಸರ್ವಜ್ಞ ಶಿಖಾಮಣಿಗಳು. ಸರ್ವಜ್ಞ ಯಾರಿಗೆ ಅಂತಾರೆ? ಸರ್ವಂ ಜಾನಾತೀತಿ ಸರ್ವಜ್ಞ. ಎಲ್ಲವನ್ನು ತಿಳಿದುಕೊಂಡವರು ಯಾರು ಅವರಿಗೆ ಸರ್ವಜ್ಞ. ಮತ್ತು ಇಷ್ಟೆಲ್ಲ ರಚನೆ ಮಾಡಿದರು, ಮತ್ತು ಅವರಲ್ಲಿ ಪ್ರಸನ್ನತೆ ಯಾಕಿರಲಿಲ್ಲ? ನಾರದರ ಕಡೆಯಿಂದ ಹೇಳುವಂತಹ ಅವಶ್ಯಕತೆ ಏನಿತ್ತು ಅವರಿಗೇನು ಗೊತ್ತಿದ್ದಿದ್ದೇನು? ತಮ್ಮ ಮಹಿಮೆ ಎನ್ನುವುದು ತಾವು ರಚನೆ ಮಾಡುವಂತಹ ಗ್ರಂಥ ಮತ್ತೊಬ್ಬರ ಕಡೆಯಿಂದ ನಾವು ಹೇಳಿಸಿಕೊಂಡು ಮಾಡೋದೇನದಲ್ಲ. ಮತ್ತು ಸರ್ವೋತ್ತಮತ್ವ ಅಂತಂತಾರೆ ಅಚಿಂತ್ಯದ್ಭುತವಾಗಿರತಕ್ಕಂತಹ ಶಕ್ತಿ ಇದ್ದ ಸತ್ಯ ಸಂಕಲ್ಪರಾಗಿರತಕ್ಕಂತಹ ವೇದವ್ಯಾಸ ದೇವರು ಒಂದು ವಿಚಾರ ಬಿಡೋದು, ಭಕ್ತರು ಏನನ್ನು ಬೇಡುತ್ತಾರೆ ಅದನ್ನು ರಚನೆ ಮಾಡಿಕೊಡು. ಅಂದರೆ ನಾರದರ ಮುಖಾಂತರ ನಮಗೆ ಅನುಗ್ರಹ ಎನ್ನುವುದು ಮಾಡಿ. ಅದಕ್ಕಾಗಿ ನಾರದರ ಮುಖದಿಂದ ಈ ಒಂದು ಗ್ರಂಥದ ರಚನೆ ಎನ್ನುವುದು ಆಗಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಎನ್ನುವುದು ಮಾಡಿಕೊಂಡು ತಾವು ರಚನೆ ಎನ್ನುವುದು ಮಾಡಿ. ಸರಿ, ಶ್ರೀಮದ್ ಭಾಗವತದ ರಚನೆ ಎನ್ನುವುದು ಆಯಿತು. ಮೊದಲು ಭಾಗವತವೆನ್ನುವುದು ಯಾವಾಗ ಬಂತು ಅಂತಂದರೆ, ಅನೇಕ ಪುರಾಣಾಂತರಗಳಲ್ಲಿ ಇತಿಹಾಸಗಳಲ್ಲಿ ಕೆಲವು ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಮೊದಲು ಭಾಗವತ ಹೇಳಿದ್ದು ಭಾದ್ರಪದ ಶುದ್ಧ ನವಮಿಯಿಂದ ಆರಂಭ ಮಾಡಿಕೊಂಡು ಪೌರ್ಣಿಮಾವರೆಗೆ, ಅಂದರೆ ಕೃಷ್ಣ ಪರಂಧಾಮಕ್ಕೆ ಹೋದ 30 ವರ್ಷ ಆದ ನಂತರ ಮೊದಲು ಭಾಗವತ ಹೊರಗೆ ಬಂದರು. ಶುಕಾಚಾರ್ಯರು ಪರೀಕ್ಷಿತಕ್ಕೆ ಹೇಳಿದರು ಮೊದಲನೇ ಸಲ. ಸರಿ, ಎರಡನೇ ಸಲ ಅಂತಂದ್ರೆ ಆಷಾಢ ಶುದ್ಧ ನವಮಿಯಿಂದ ಆರಂಭ ಮಾಡಿಕೊಂಡು ಪೌರ್ಣಿಮಾವರೆಗೆ ಕೃಷ್ಣ ಪರಂಧಾಮಕ್ಕೆ ಹೋದ 200 ವರ್ಷ ಆದ ನಂತರ ಎರಡನೇ ಭಾಗವತವೆನ್ನುವುದು ಆಯಿತು. ಅಂದರೆ 170 ವರ್ಷ ಡಿಸ್ಟನ್ಸ್ ಆಯಿತು ಆ ಕಾಲದಲ್ಲಿ. ಇದು ಯಾರಿಗೆ ಹೇಳಿದ್ದು ಅಂತಂದ್ರೆ, ಇದು ಎರಡನೇ ಸಲ ಹೇಳಿದ್ದೆ ಗೋಕರ್ಣ ದುಂದುಕಾರಿಗೆ ಹೇಳಿದ್ದು. ಅಂದ್ರೆ ವಿಚಾರ ಮಾಡರಿ, ಕೃಷ್ಣ ಪರಂಧಾಮಕ್ಕೆ ಹೋದ 30 ವರ್ಷ ಆದ ನಂತರ ಶುಕಾಚಾರ್ಯರು ಪರೀಕ್ಷಿತನ ಸಂವಾದ ಭಾಗವತ ಬಂತು. ಅದಾದ ಮೇಲೆ ಎರಡನೇ ಸಲ 200 ವರ್ಷ ಆದ ಮೇಲೆ ಗೋಕರ್ಣ ದುಂದುಕಾರಿ. ಮೂರನೇದ್ದು ಕಾರ್ತಿಕ ನವಮಿಯಿಂದ ಆರಂಭ ಮಾಡಿಕೊಂಡು ಪೌರ್ಣಿಮಾವರೆಗೆ ಸನಕಾದಿಗಳು ಭಕ್ತಾದಿಗಳಿಗೆ, ಅದು ಗಂಗಾ ಸನ್ನಿಧಾನಗಳು. ಈ ರೀತಿಯಾಗಿ ಶ್ರೀಮದ್ ಭಾಗವತದ ಒಂದು ಇತಿಹಾಸ ಇಲ್ಲೇ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಶ್ರೀಮದ್ ಭಾಗವತದ ಮೊದಲನೆಯದಾಗಿರತಕ್ಕಂತಹ ಸಂದೇಶ ಏನು ಅಂತಂದ್ರೆ, ಆದೌ ಸಂಗಂಚ ಸಾಧುಷು, ಸಜ್ಜನರ ಸಹವಾಸ ಮಾಡಲಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನೇನೂ ಮಾಡೋದು ಬೇಡ. ನಮ್ಮ ಸಂಪರ್ಕ ಯಾರ ಜೊತೆಗೆ ಇರಬೇಕು ಅಂತಂದ್ರೆ ಸಜ್ಜನರ ಸಹವಾಸದಲ್ಲಿ ನಾವು ಇರಬೇಕು. ಇದು ಯಾರು ಹೇಳ್ತಾ ಇದ್ದಾರೆ? ನಾರದರೇ ಹೇಳ್ತಾ ಇದ್ದಾರೆ. ನನ್ನ ಪೂರ್ವ ವೃತ್ತದ ಪೂರ್ವ ಜನ್ಮದ ವೃತ್ತಾಂತ ಸ್ವಾಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸಜ್ಜನರ ಸಹವಾಸದಿಂದಲೇ ಇವತ್ತು ನಾನು ಬ್ರಹ್ಮದೇವರ ಮಗನಾಗಿ ವೀಣೆ ಮೀಡಿತಾಯಿನ ತಿರುಗಾಡ್ತಾ ಇದ್ದೇನೆ.
ನಾರದರು ಹೇಳ್ತಾ ಇದ್ದಾರೆ, ಅಹಂ ಪುರಾತೀತ ಭವೇ ಭವಂ ಮುನೆ ದಾಸ್ಯಾಂಸ್ತು ಕಸ್ಯಾಶ್ಚನ ವೇದವಾದಿನಾಂ ನಿರೂಪಿತೋ ಬಾಲಕ ಏವ ಯೋಗಿನಾಂ ಶುಶ್ರೂಷಣೆ ಪ್ರಾವೃಷಿ ನಿರ್ವಿವಕ್ಷತ. ನಾರದರು ತಿಳಿಸ್ತಾ ಇದ್ದಾರೆ ಏನು ಅಂತಂದ್ರೆ, ನಾನು ನೇರವಾಗಿ ನಾರದ ಅಂತಾಗಿಲ್ಲ. ನಾನು ಹಿಂದೆ ದಾಸಿಯ ಮಗನಾಗಿ ಚಿಕ್ಕ ಹುಡುಗ, ನಾನು 5 ವರ್ಷದ ಹುಡುಗ. ನಾನು ದ್ರುಮಿಲ ಎನ್ನುವ ಗಂಧರ್ವ ಶಾಪದಿಂದ ಅವರಿಗೆ ಈ ಒಂದು ಜನ್ಮ ಬಂತು. ಆಗ ಏನು ಮಾಡಲಿಕ್ಕೆ ಸಾಧ್ಯದ? ನಾನು 5 ವರ್ಷದ ಹುಡುಗ. ಆದರೆ ನನಗೆ ದೇವರ ಕೈಂಕರ್ಯದಲ್ಲಿ, ಸಜ್ಜನರ ಸಹವಾಸದಲ್ಲಿ ಒಂದು ಆಸಕ್ತಿ ಇತ್ತು. ಸಣ್ಣವರಾದ್ದರಿಂದ ಮಡಿ ಮೈಲಿಗೆ ಇತ್ಯಾದಿಗಳ ವಿಚಾರ ಏನೂ ಬರ್ತಿದ್ದಿಲ್ಲ. ನಮ್ಮಮ್ಮನಿಗೆ ನಾನು ಒಬ್ಬನೇ ಮಗ, ನನ್ನ ಮೇಲೆ ಬಹಳ ಪ್ರೀತಿ ಅವರಿಗೆ. ಸರಿ, ಏನು ಮಾಡಬೇಕು ಅಂತಂದ್ರೆ, ತಾಯಿ ಮಗ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ತಾವು ಕೆಲಸ ಮಾಡ್ಕೋಬಹುದು ಇರುತ್ತೆ. ಅಂತಹ ಪ್ರಸಂಗದಲ್ಲಿ ಚಾತುರ್ಮಾಸ್ಯದ ಸಮಯ ಬಂತು. ಚಾತುರ್ಮಾಸ್ಯ ಸಮಯದಲ್ಲಿ ಅನೇಕ ಋಷಿಗಳು ಆ ಬ್ರಾಹ್ಮಣನ ಮನೆಗೆ ಬರ್ತಾ ಇದ್ದಾರೆ. ಇವು ದಾಸಿಯ ಮಗನಾದ್ದರಿಂದ ಬಹಳ ಮುಂದೆ ಇತ್ಯಾದಿಗಳು ಹೋಗೋದು ಆಗ್ತಾ ಇದ್ದಿದ್ದಿಲ್ಲ. ಅದಕ್ಕಾಗಿ ಜ್ಞಾನಿಗಳು, ಮಹಾತ್ಮರು, ಪುರುಷರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇವನಿಗೆ ಒಂದು ಕೆಲಸವೆನ್ನೋದು ಕೊಡ್ತಾ ಇದ್ದಾರೆ. ನನಗೇನಾದರೂ ಒಂದು ಕೆಲಸ ಕೊಡರಿ ಅಂತಂದ್ರೆ, ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನಾವು ಏನೇನು ಕೆಲಸ ಮಾಡ್ತೀವೋ ಅದಾದ ಮೇಲೆ ದೇವರ ಕೆಲಸ ಅನ್ನೋದು ಏನು ಇದೆಯೋ, ಉಪಕರಣೆ ತಿಕ್ಕೋದು, ಕಸ ಉಡಿಗಿಸೋದು, ನಾವು ಊಟ ಆದ್ಮೇಲೆ ಎಲೆ ತೆಗೆಯೋದು, ಅದು ನೀ ಮಾಡ. ಅದೇ ಹೇಳ್ತಾ ಇದ್ದಾರೆ, ಉಚ್ಚಿಷ್ಟಲೇಪಾನುಮೋದಿತೋ ದ್ವಿಜೈ ಸಕೃಚ್ಚ ಭುಂಜೆ ತದಪಾಸ್ತ ಕಿಲ್ಬಿಷ. ಇದೇ ದೊಡ್ಡ ಕೆಲಸ. ಬ್ರಾಹ್ಮಣರು ಊಟ ಮಾಡಿದ ಆ ಎಂಜಲು ಎಲೆ ಯಾರ ತೆಗಿತಾರೋ ಅವರ ಪಾಪ ತಕ್ಷಣ ನಾಶವಾಗಿ ಹೋಗ್ತದೆ. ಸ್ವತಃ ಕೃಷ್ಣ ಪರಮಾತ್ಮ ತೆಗೆದನು. ಚತುರಹಸ್ತರಿಂಜಲ ಬಳಿವ. ದಾಸರಾಯರು ಹೇಳ್ತಾ ಇದ್ದಾರೆ, ಪಾಂಡವರು ರಾಜಸೂಯ ಯಾಗ ಮಾಡಿದ ಮೇಲೆ ಎಲ್ಲ ಬ್ರಾಹ್ಮಣರು ಕೂತು ಎಲ್ಲಿ ತಾನು ಕೃಷ್ಣ 4 ಕೈಯಿಂದ ತೆಗಿತಾ ಇದ್ದರು. ಕೊನೆಗೆ ಆ ನಾರದರು ಎಲ್ಲ ಕೆಲಸವನ್ನು ಮಾಡ್ತಾರೆ. ಆ ಉಚ್ಚಿಷ್ಟವೆನ್ನೋದು ಏನು ಉಳಿದಿರುತ್ತಂತಲ್ಲ ಅದನ್ನು ತಿಂತಿದ್ರಂತೆ. ಅವರ ಅನುಮತಿ ಎನ್ನುವುದು ಬಡೆ ಯಾವಾಗ ಅವನ ಮುಖದಲ್ಲಿ ಹೋಗ್ತಿತ್ತು ಎಲ್ಲ ಪಾಪಗಳು ಕಳೆದು, ಎಲ್ಲ ಪಾಪಗಳು ಕಳೆದು. ಸರಿ, ಮತ್ತೆ ಎಂತಲೇ ತಿಂದರೆ ಅವರು ದಾಸಿಯ ಮಗ, ದಾಸಿ ಆದ್ದರಿಂದ ಆ ಸಮಯದಲ್ಲಿ ಆ ಒಂದು ಪ್ರಸಾದವೇ. ಈ ರೀತಿಯಾಗಿ ಇಲ್ಲಿ ಏನು ವಿಚಾರ ತಿಳಿಸಿಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವ ತಿನ್ನುವ ಅನ್ನ ಅಷ್ಟು ಶುದ್ಧವಾಗಿ ಇರಬೇಕು. ನಮ್ಮ ಉದರದಲ್ಲಿ ಯಾವ ರೀತಿಯಾದ ಅನ್ನ ಹೋಗ್ತದೆಯೋ ಆ ರೀತಿಯಾದ ನಮ್ಮ ಬುದ್ಧಿ ಪ್ರಚಲಿತವಾಗ್ತದೆ. ಏನೇ ಮಾಡಿದರೂ ಸಹಿತ ಭಗವಂತನಿಗೆ ನೈವೇದ್ಯವೆನ್ನೋದು ಮಾಡಬೇಕು. ಅನೇಕ ಸಾಧು ಸಜ್ಜನರು ಪ್ರತಿನಿತ್ಯ ಭಗವಂತನಿಗೆ ಅವರು ನೈವೇದ್ಯವೆನ್ನೋದು ಮಾಡ್ತಿದ್ರು. ಆ ಅನ್ನ ಹೋಗ್ತಿದ್ದಾರೆ. ಒಂದೊಂದು ನೈವೇದ್ಯದ ಅಗಳು ಬಾಯಿಯಲ್ಲಿ ಹೋದರೆ ಎಷ್ಟೋ ಪುಣ್ಯವೆನ್ನೋದು ಹೇಳ್ತಾ ಇದ್ದಾರೆ. ಎಷ್ಟೋ ಪುಣ್ಯ. ಒಂದು ಅಗಳು ಸಿಕ್ತು ಅಂತಂದ್ರೆ ಸಾಕು, ಅದರಲ್ಲಿ 4 ಎಷ್ಟು ಕಡಿದು 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 ತಿಂತೀವೋ ಅಷ್ಟು ಪುಣ್ಯ ಪ್ರತ್ಯೇಕವಾಗಿ ಅವರ ಪಾಲಿಗೆ ಬರ್ತದೆ. ಕೃಷ್ಣ ಸುಧಾಮನ ಕಥೆ ಎನ್ನುವುದು ಕೇಳ್ತಿರ್ತೀವಿ. ಏನು ಕೊಟ್ಟರೆ? ಕೃಷ್ಣ ರಾಜಾದಿರಾಜ, ಕುಚೇಲ ಮಹಾಬಡಪಾಯಿ. ಅವನಿಗೆ ನಾಚಿಕೆ ಆಯಿತು ಅಂತಂದ್ರೆ, ತಾನು ತಂದಿರತಕ್ಕಂತಹ ಅವಲಕ್ಕಿ ಕೊಡಲಿಕ್ಕೆ ನಾಚಿಕೆ ಆಯಿತು. ಆದ್ರೆ ಕೃಷ್ಣ ಕೇಳ್ತಾನೆ, ಏನು ತಂದಿಪ್ಪ ನಮ್ಮ ಸಲುವಾಗಿ?
ಅವನಿಗೆ ಏನು ಕಡಿಮೆ ಇತ್ತು? ಒಂದೊಂದು ಮುಷ್ಟಿ ಅವಲಕ್ಕಿಗೆ ಒಂದೊಂದು ಲೋಕದ ಪುಣ್ಯ ಅವನ ಪಾಲಿಗೆ ಹೋಗ್ತಿತ್ತು. ದೇವರು ನಮ್ಮಿಂದ ಏನು ಕೇಳೋದಿಲ್ಲ, ಏನೇನೇನೇನು ಕೇಳೋದು. ಸರ್ವ ಆಪ್ತ ಕಾಮಸ್ಯ ಕಾಸ್ಪೃಹ. ನೀವು ಏನು ಕೊಟ್ಟರೂ ಅವನಿಗೆ ತೃಪ್ತಿಲ್ಲ. ಆದರೆ ಭಕ್ತಿಯಿಂದ ಏನು ಬೇಕಾದ್ರೂ ಕೊಡರೆ ತಾನು ಮುಂದಾಗ್ತಾನೆ, ಕಸೆದುಕೊಳ್ತಾನೆ. ನಾರದರು ಪೂರ್ವಜನ್ಮದಲ್ಲಿ ಇಷ್ಟೆಲ್ಲ ಮಾಡಿ ತಮ್ಮೆಲ್ಲವೂ ಕೂಡ ತಾವು ಮಾಡ್ತಾ ಇದ್ದಾಗ ಕೊನೆಯ ಸಮಯ ಬಂತು, ಚಾತುರ್ಮಾಸ್ಯ ಮುಗಿಲಿಕ್ಕೆ ಬಂತು. ಆ ಕೂಸಿನ ಸೇವೆ ಎನ್ನುವುದು ನೋಡಿ ಆಗ ಸಂತೋಷವಾಗ್ತದಂತೆ. ಸಂತೋಷವಾದಾಗ ಅವರು ಹೇಳ್ತಾ ಇದ್ದಾರೆ, ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಸ್ಕಂದರ್ಶನಾಯ ಚ ಇತಿ ಮೂರ್ತ್ಯಭಿಧಾನೇನ ಮಂತ್ರಮೂರ್ತಿಮೂರ್ತಿಕಾಂ ಯಜತೆ ಯಜ್ಞಪುರುಷಂ ಸಹ ಸಮ್ಯಕ್ ದರ್ಶನ ಉಮಾ. ಹೋಗಬೇಕಾದ್ರೆ ಏನಾದರೂ ಒಂದು ಅನುಗ್ರಹ ಮಾಡಬೇಕು ಅವನ ಮೇಲೆ ಅಂತಂದ್ರೆ ದಿವ್ಯವಾಗಿರ್ತಕ್ಕಂತಹ ಮಂತ್ರದ ಉಪದೇಶ ಮಾಡಿ, ನೀನು ಇದನ್ನು ಜಪ ಮಾಡಿಪ್ಪ. ಎಷ್ಟು ವರ್ಷದ ಕೂಸು? 5 ವರ್ಷದ ಕೂಸು. ತಾನು ನೋಡ್ತಾ ಇದ್ದಾನೆ. ಆದರೆ ಒಂದು ಕಂಟಕ ಇತ್ತು ಅವನಿಗೆ, ಒಂದು ಕಂಟಕ ಇತ್ತು. ಯಾರು? ಸ್ವಯಂ ತಾಯಿ. ಯಾಕೆ ಅಂತಂದ್ರೆ ಏಕಾತ್ಮಜಾನೇ ಜನನಿ ಯೋಷಿಮೂಢಾಚ ಕಿಂಕರಿ ಮಯ್ಯಾತ್ಮನೆ ಅನನ್ಯಕತೋ ಚಕ್ರೇ ಸ್ನೇಹಾನುಬಂಧನಂ. ತಾಯಿ ಅಂತಃಕರಣದ ಮುಂದೆ ಏನೇನೇನೇನೇನೂ ನಡೆಯುವುದು. ಇತಿಹಾಸದಲ್ಲಿ 3 ಜನರು ನಾವು ಕಾಣ್ತೇವೆ. ಒಂದು ಪ್ರಹ್ಲಾದ ರಾಜರು, ಧ್ರುವ ಮಹಾರಾಜ, ಈ ಮಹಾನುಭಾವ. ಏನು ಮಾಡಲಿ, ನಾನು ನಮ್ಮಮ್ಮನಿಗೆ ನಾವೊಬ್ಬನೇ ಇದ್ದೇನೆ, ನನ್ನ ಮೇಲೆ ಬಹಳ ಅಂತಃಕರಣ. ಆ ಕಡೆ ಈ ಕಡೆ ಹೋದರೆ ಎಲ್ಲಿನೂ ಹೋಗಿಬಿಡ್ತಾನೇನೋ ಅಂತ ಅವನಿಗೆ ಅನ್ಕೋತಾನೆ. ಎಲ್ಲೂ ಹೋಗಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ, ಜಪ ಮಾಡಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಹಸಿವಾಯ್ತೇನೋ, ಎಷ್ಟೊತ್ತು ಕೂತಿ ನೀನು ಅಂತ ಅಂತಃಕರಣನ ಮಮತೆಯ ಪಾಶ ಅಲ್ಲಿ ಕಟ್ಟಿ ಹಾಕ್ತಿತ್ತು. ದೈವ ಸಂಬಂಧದಿಂದ ಏನಾಗ್ತು? ಏಕದಾ ನಿರ್ಗತಾಂ ಗೇಹ ದ್ವಿಹಂತಿ ನಿಶಿಗಾಂ ಪಥಿ ಸರ್ವ ಅದಶತ್ಪದ ಸ್ಪೃಷ್ಟಂ ಕೃಪಣಾಂ ಕಾಲಚೋದಿತ. ಒಂದ್ಸಲ ಏನಾಯ್ತು, ಅಮ್ಮ ಆಕಳ ಕರೆಯುವ ಸಮಯಕ್ಕೆ ಹೋಗ್ತಾ ಇದ್ದಾರೆ. ಸಾಯಂಕಾಲ ಸಮಯ ಇರಬಹುದು. ಅಲ್ಲಿ ಒಂದು ಹಾವಿತ್ತು, ಕಾಣಿಸ್ಲಿಲ್ಲ. ಆ ಹಾವಿನ ಮೇಲೆ ನಮ್ಮ ಅಮ್ಮನ ಕಾಲು ಬಿತ್ತು, ಅಲ್ಲಿ ಕಡಿತು. ನಮ್ಮಮ್ಮ ತೀರಿ ಹೋದು. ಒಂದು ಕಡೆ ಸುಖ, ಒಂದು ಕಡೆ ದುಃಖ. ಏನು ಸುಖ? ಇನ್ನು ಮೇಲೆ ನನಗೆ ತಡೆಯುವವರು ಯಾರೂ ಇಲ್ಲ ಅಂತ ಸುಖ. ಆದರೆ ಒಂದು ಅಂತಃಕರಣದಿಂದ ನಾನು ನಮ್ಮಮ್ಮನನ್ನು ಕಳೆದುಕೊಂಡೆಲ್ಲ ಅಂತ ಬಂತು. ಆಗ ಎಲ್ಲ ಸಂಸ್ಕಾರವೆನ್ನುವುದು ಮುಗಿಸ್ತಾ ಇದ್ದಾರೆ. ಸ್ಫೀತಾನ್ ಜನಪರಾಂ ತತ್ರ ಪುರಗ್ರಾಮೋ ವ್ರಜಾಕರಾಂ ಖೇಟಾನ್ ಪಾಟ್ಟನಮಾಟೀಶ್ಚ ವನಾನ್ಯುಪವನಾನಿ ಚ. ತಾನು ಎಲ್ಲ ಕೆಲಸವೆನ್ನುವುದು ಮುಗಿದು ಅನೇಕ ನಗರವೆನ್ನುವುದು ಅಡ್ಡಾಡಿ ಒಂದು ಕಡೆಗೆ ಹೋಗಿ ಅಲ್ಲೇ ತಾನೇನು ಮಾಡ್ತಾ ಇದ್ದಾನೆ, ಆ ಮಹಾತ್ಮರು ಏನು ಹೇಳಿರ್ತಕ್ಕಂತಹ ಮಂತ್ರವಿತ್ತು ಅದು ಮಂತ್ರ ಜಪವೆನ್ನುವುದು ಮಾಡ್ತಾನೆ. ಅಖಂಡವಾಗಿ ತಾನು ಜಪವೆನ್ನುವುದು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಏನಾದರೂ ಸಹಿತ ಭಗವಂತನ ದರ್ಶನ ಆಗ್ತಾ ಇಲ್ಲ. ಒಂದು ಸಲ ಅಶರೀರವಾಣಿ ಆಗ್ತದೆ. ಏನು ಅಂತಂದ್ರೆ ಗಂಭೀರ ಲಕ್ಷ್ಮಣ ವಾಚ ಶುಚ ಪ್ರಶಮಯನ್ನಿವ ಹಂತಾಸ್ಮಿನ್ ಜನ್ಮನಿ ಭವಾನ್ ನಮಾಂ ದ್ರಷ್ಟುಂ ಯಹಾರ್ಹಸಿ. ಕಣ್ಣು ಮುಚ್ಚಿ ಧ್ಯಾನ ಮಾಡಿ 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 ಒಂದು ಸಲ ಯಾವ ರೀತಿಯಾಗಿ ಮಿಂಚು ಬಂದಂತೆ ಭಗವಂತನ ದರ್ಶನ ಆಯ್ತು. ಮಿಂಚಿನ ಗಟ್ಟಲೆ 1 ಸೆಕೆಂಡ್ ಆಯ್ತು, ಹೋಗಿಬಿಡಿ. ಆ ದರ್ಶನ ಮಾಡುವುದಕ್ಕಾಗಿ ಮತ್ತೆ ಮಾಡ್ತಾ ಇದ್ದಾರೆ. ಮತ್ತೆ ಮತ್ತೆ ಅನೇಕ ದಿವಸಗಳು ಹೊರಟು ಉರುಳಿ ಹೋದಾಗ ಹೇಳ್ತಾ ಇದ್ದಾರೆ, ಈ ಜನ್ಮದಲ್ಲಿ ನಿನಗೆ ಆ ದರ್ಶನವೆನ್ನುವುದು ಆಗುವುದಿಲ್ಲ ಅಂತ ಅಶರೀರವಾಣಿಗೆ.
ಮುಂದಿನ ಜನ್ಮದಲ್ಲಿ ಉತ್ತಮವಾಗಿ ನನಗೆ ದರ್ಶನವೆನ್ನುವುದು ಬರ್ತದೆ. ಆಗ ಇನ್ನೊಂದು ಕ್ಯೂರಿಯಾಸಿಟಿ ಬಂತು, ಈ ಜನ್ಮ ಯಾವಾಗ ಬಿದ್ದು ಹೋಗ್ತದೆ? ಕಾಲಾಂತರದಿಂದ ಅವರಿಗೆ ಉತ್ತಮವಾಗಿರ್ತಕ್ಕಂತಹ ಆ ದೇಹ ಬಿದ್ದು ಹೋಗ್ತದೆ. ಬ್ರಹ್ಮದೇವರ ಮಗನಾಗಿ ಹೋಗ್ತಾ ಇದ್ದಾರೆ. ಅದಾದ ನಂತರ ಉತ್ತಮವಾಗಿರತಕ್ಕಂತಹ ದೇವರತ್ನಂ ಇಮಾಂ ವೀಣಾಂ ಸ್ವರಬ್ರಹ್ಮ ವಿಭೂಷಿತ, ಅವರ ವೀಣೆಯ ಹೆಸರು ದೇವದತ್ತ. ಆ ದೇವದತ್ತ ವೀಣೆಯಿಂದ ತಾನು ಮಿಟಕಿ ಇಡೀ ಲೋಕದಲ್ಲಿ ತಾವು ಸಂಚಾರ ಮಾಡ್ತಾ ಇದ್ದಾರೆ ಅಂತ ವಿಚಾರ ನಾರದರು ಅವರಿಗೆ ತಿಳಿಸಿದರು. ಆದರೆ ಇದರ ಹಿಂದಿನ ಅಭಿಪ್ರಾಯ ಏನು ಅಂತಂದ್ರೆ, ನಾವು ಉದ್ಧಾರ ಆಗಬೇಕು ಅಂದ್ರೆ ನೇರವಾಗಿ ನಾವು ದೇವರ ಹತ್ರ ಹೋಗ್ತೀವಿ ಅಂತಂದ್ರೆ ಆಗೋದಿಲ್ಲ. ಆ ದೇವರು ಅನ್ನೋದು ಏನು ಸ್ಥಾನ ಇದೆ, ಆ ವಸ್ತು ಇದೆ, ಅದರ ಹತ್ತಿರ ಹೋಗಬೇಕು ಅಂತಂದ್ರೆ ನಡುವಿನವರೆಲ್ಲರೂ ಬೇಕು, ಸಜ್ಜನರ ಸಹವಾಸ ಬೇಕು. ಆ ಸಜ್ಜನರ ಸಹವಾಸದಿಂದ ಆ ದೇವರು ಯಾರು ಅನ್ನೋದು ತಿಳಿತಾರೆ. ದೇವರು ಯಾರು ಅಂತ ತಿಳಿದರೆ ಅವನಲ್ಲಿ ಭಕ್ತಿ ಅನ್ನೋದು ಹುಟ್ಟುತ್ತದೆ. ಭಕ್ತಿ ಹುಟ್ಟಲಿಕ್ಕೆ ಕಾರಣೀಭೂತರಿವರೇ. ಅನೇಕ ಸ್ತೋತ್ರ, ಮಂತ್ರ, ವೇದ ಮಂತ್ರ ಇತ್ಯಾದಿಗಳೆಲ್ಲವೂ ಪದಮಧ್ಯ ಸುಳಾದಿಗಳು ಅದರಿಂದ ನಮಗೆ ಗೊತ್ತಾಗ್ತದೆ. ಹಾಳ ಹರಟಿ ಹೊಡೆದರೆ ಏನು ಪ್ರಯೋಜನವೆನ್ನುವುದು ಇಲ್ಲ. ಆದರೆ ಸಜ್ಜನರ ಸಹವಾಸದಲ್ಲಿ ಹೋದರೆ ಏಕಾದಶಿ ಉಪವಾಸ ಯಾವ ರೀತಿಯಾಗಿ ಮಾಡಬೇಕು, ಯಾಕೆ ಉಪವಾಸ ಬಿಡಬೇಕು, ಭಗವಂತನ ಅಂತಂದ್ರೆ ಯಾರು, ಒಂದು ದೀಪ ಯಾಕೆ ಹಚ್ಚಬೇಕು, ಪ್ರದಕ್ಷಿಣೆ ಯಾಕೆ ಹಾಕಬೇಕು, ಪ್ರದಕ್ಷಿಣದಿಂದ ಏನು ಫಲ ಬರ್ತದೆ, ವ್ರತ ಉಪವಾಸ, ಇದೇ ಚರ್ಚೆ ಎನ್ನುವುದು ಮಾಡ್ತಾ ಮಾಡ್ತಾ ಅವರು 3 ಮಾಡಿದರೆ ನಾವು 10 ಮಾಡಬಹುದಲ್ಲ, ಅವರು 10 ಮಾಡಿದರೆ ನಾವು 1 ಹಾಕಬಹುದಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಒಂದು ಪರಿಣಾಮವೆನ್ನುವುದು ಉಂಟು. ಪರಿಣಾಮ ಆಗಿ 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 ಒಂದು ಅವಸ್ಥೆ ಎನ್ನುವುದು ಬರ್ತದೆ. ಇದಕ್ಕೆ ಎಲ್ಲ ಕಾರಣೀಭೂತರು ಯಾರು ಅಂತಂದರೆ ದೊಡ್ಡವರ ಸಹವಾಸವೆನ್ನುವುದು ಬೇಕು, ಬ್ರಾಹ್ಮಣರ ಪೂಜೆ ಎನ್ನುವುದು ಬೇಕು. ಇಂತಹ ಅನೇಕ ಕಾರಣಗಳಿದ್ದರಿಂದ ಆಗ ಒಂದು ಹಂತಕ್ಕೆ ಬಂದಾಗ ಆ ಭಗವಂತನ ರೂಪ ಅನ್ನೋದು ಏನಿದೆ ನಮ್ಮ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿಲ್ತದೆ, ಗಟ್ಟಿಯಾಗಿ ನಿಲ್ತದೆ. ಅದಕ್ಕಾಗಿ ಶ್ರೀಮದ್ ಭಾಗವತ ಮೊದಲನೇದ್ದು ಹೇಳ್ತಾರೆ ಏನು ಅಂತಂದ್ರೆ, ಆದವು ಸಂಗಂಚ ಸಾಧುಷು, ಇನ್ನೇನು ಬೇಡ, ಮೊದಲು ಸಜ್ಜನರ ಸಹವಾಸದಲ್ಲಿ ಬರೀ ಸಾಕು, ಸಜ್ಜನರ ಸಹವಾಸ ಮಾಡಬೇಕು. ಆಯಿತು ಅಂತಂದ್ರೆ ಎಲ್ಲವೂ ಕೂಡ ಸರಿ ಹೋಗ್ತದೆ. ನೇರವಾಗಿ ನಾನು 10ನೇ ಹೋಗ್ತೀನಿ ಅಂತಂದ್ರೆ ಆಗೋದಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, ಎಷ್ಟೇ ಶಾಣೆ ಇರಲಿ ನಾನು, ಆದರೆ 10ನೇ 10ನೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್, ಸ್ಟೆಪ್ ಬೈ ಸ್ಟೆಪ್ ಹೋಗು. ಅದಕ್ಕಾಗಿ ಶ್ರೀಮದ್ ಭಾಗವತದ ಮೊದಲನೇ ವಿಚಾರದಲ್ಲಿ ಮೊದಲು ಶ್ರೀಮದ್ ಭಾಗವತದ ಮಹತ್ವವನ್ನು ತಿಳಿಸಿಕೊಟ್ಟರು. 2ನೇ ಹಂತದಲ್ಲಿ ಪರೀಕ್ಷಿತ್ ಮಹಾರಾಜನ ವಿಚಾರ, 3ನೇದಾಗಿರತಕ್ಕಂಥದ್ದು ನಾರದರ ಪೂರ್ವ ವೃತ್ತಾಂತ, ಈ ರೀತಿಯಾಗಿ ತಿಳಿಸಿಕೊಟ್ಟು ಮತ್ತೆ ಮುಂದೆ ಭಗವಂತನ ಪ್ರೇರಣೆಯಿಂದ ಇನ್ನೊಂದು ತತ್ವವೆನ್ನುವುದು ಯಥಾಮತಿಯಾಗಿ ತಿಳಿಯಲಿಕ್ಕೆ ಪ್ರಯತ್ನ ಮಾಡೋಣ. ಯಥಾಮತಿ ಶ್ಲೋಕಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು.